ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಮಧ್ಯಭಾಗದಲ್ಲಿರುವ ಆಂಜನೇಯ ಸರ್ಕಲ್ ಸುಣ್ಣದಕೇರಿ ರಸ್ತೆ ಕ್ರಾಸ್ಗಳಲ್ಲಿ ಹೋಗುವಂತ ವಾಹನಗಳಿಂದ ಕೆಸರುಗದ್ದೆಯಾದ ರಸ್ತೆ. ಗ್ರಾಮಸ್ಥರಿಂದ ಆಕ್ರೋಶ. ಗಣಿಗಾರಿಕೆ ವಾಹನಗಳಿಂದ ಆಗ್ತಿರುವ ಅನಾಹುತಗಳು ಮತ್ತು ಧೂಳಿನಿಂದ ಆಗ್ತಿರುವ ತೊಂದರೆಗಳ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಸಮಸ್ಯೆ ಏನಂದ್ರೆ ಕ್ರಸರ್ಗಳಿಗೆ ತಿರುಗಾಡುವ ವಾಹನಗಳಿಂದ ರಸ್ತೆ ಸರಿಯಿಲ್ಲದ ಕಾರಣ ಧೂಳು ಹೆಚ್ಚಾಗ್ತಿದ್ದು, ಮನೆಗಳ ಮೇಲೂ ಕೂಡ ಬಟ್ಟೆಯನ್ನ ಒಣ ಹಾಕಿದ್ರೂ ಕೂಡ ಧೂಳು. ಈ ರೀತಿ ರಾತ್ರಿ ಸಮಯದಲ್ಲೂ ಕೂಡ ನಿದ್ರಿಸುವ ವೇಳೆಯಲ್ಲಿ ವಾಹನಗಳ ಶಬ್ದ. ಗ್ರಾಮದಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದು, ಚಿಕಿತ್ಸೆಗೆಂದು ಆಸ್ಪತ್ರೆಗೆ ತೆರಳಿದ್ರೆ ವೈದ್ಯರು ಕಫ ಕಟ್ಟಿದೆ ಅಂತ ಹೇಳ್ತಿದ್ದಾರೆ. ಚಿಕ್ಕ ಮಕ್ಕಳು, ಬಾಣಂತಿಯರು ಈ ಗ್ರಾಮದಲ್ಲಿ ಇರಲಾರದೆ ನೆಂಟರ ಮನೆಗೆ ತೆರಳುತ್ತಿದ್ದಾರೆ. ಸರ್ಕಾರಕ್ಕೆ ಹಾಗೂ ಗ್ರಾಮ ಪಂಚಾಯಿತಿಗೆ ಎಷ್ಟೇ ಬಾರಿ ಈ ಗ್ರಾಮಸ್ಥರು ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ಏನು ಪ್ರಯೋಜನವಾಗ್ತಿಲ್ಲ. ಮೀಡಿಯಾ ಚಾನೆಲ್ಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪವಾದರೂ ಏನು ಪ್ರಯೋಜನವಾಗ್ತಿಲ್ಲ. ದಯವಿಟ್ಟು ಸರ್ಕಾರ ಗಣಿಗಾರಿಕೆಗೆ ಬೇರೆ ಕಡೆ ರಸ್ತೆಯನ್ನು ನಿರ್ಮಿಸಿಕೊಡಬೇಕು, ಇಲ್ಲದಿದ್ದರೆ ನಾವು ರಸ್ತೆಯಲ್ಲಿ ಕುಳಿತು ಧರಣಿಯನ್ನ ಮಾಡ್ತೇವೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ರಫೀವುಲ್ಲಾ ಹಾಗೂ ಪದಾಧಿಕಾರಿಗಳು, ಗ್ರಾಮದ ಮುಖಂಡರಾದ ತಮ್ಮೇಗೌಡ ಹಾಗೂ ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು. ಶಾಂತಕುಮಾರ್, ಪಿರಿಯಾಪಟ್ಟಣ. ಗ್ರಾಮದಲ್ಲಿ ಇದೊಂದು ಬೀದಿಲಿ ಒಂದು 300-400 ಜನ ವಾಸ ಮಾಡ್ತಾ ಇದ್ದು, 300-400 ಮನೆಗಳಿಗೂ 10 ವರ್ಷದಿಂದ ಭಾರಿ ಧೂಳಿಂದ, ಅಟ್ಲಿಂದ, ವೆಹಿಕಲ್ ಸೌಂಡಿಂದ, ಹೊಗೆಯಿಂದ ಎಲ್ಲರೂ ಡೆಸ್ಟ್ ಅಲರ್ಜಿ ಆಗಿ ಮುದುಕರು ಮೋಟ್ರ್ ಎಲ್ಲ ಕಣ್ಣೀರು ಬಿಡ್ತಾವ್ರೆ. ಮಕ್ಕಳೆಲ್ಲ ನಿದ್ದೆ ಮಾಡೋಕ್ಕಾಯ್ತಲ್ಲ. 3 ಗಂಟೆ ರಾತ್ರಿಯಿಂದ ವೆಹಿಕಲ್ಲು, ಸಾವಿರಾರು ವೆಹಿಕಲ್ಲು 1 ನಿಮಿಷ ಬಿಡ್ತಿಲ್ಲ. ಇಲ್ಲಿ ಇರೋದು 10 ಅಡಿ ರೋಡು. 10 ಅಡಿ ರೋಡ್ ಒಳಗಡೆ ಅಕ್ಕಪಕ್ಕ 300-400 ಮನೆ ಎಲ್ಲ ಜನಾಂಗದ ಜನ ಬದುಕ್ತೇವೆ. ಈ ಬದುಕಕ್ಕೆ ಅವಕಾಶ ನೀವು ಸರ್ಕಾರದವ್ರು ಕೊಡಬೇಕು ಅಂದರೆ ಇಲ್ಲಿ ಬಂದು ವೆಹಿಕಲ್ ನಿಲ್ಲಿಸಿ ಹೊರಗಡೆ ರೋಡ್ ಅದೇ ಕಳಿಸಿ, ಕ್ರಷರು ನಡೀಲಿ, ವೆಹಿಕಲ್ನವರು ನಡೀಲಿ, ನಮ್ಮೂರು ಉಳಿಲಿ. ಈ ಮೂರಲ್ಲಿ ಒಂದು ಆಲೆ 15 ದಿವಸದಲ್ಲಿ ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಪಂಚಾಯತಿ ಚೇರ್ಮನ್ರಿಗೆ, ಪಂಚಾಯತಿ PDOಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ, ತಹಸೀಲ್ದಾರ್ಗೆ ಎಲ್ಲರಿಗೂ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸಿ ಎಲ್ಲ 15 ದಿವಸ ಆದ್ರೂ ಸಬ್ ಇನ್ಸ್ಪೆಕ್ಟರ್ಗೆಲ್ಲ ಇವತ್ತು PDOನವರು ಲೆಟರ್ ಕಳಿಸಿದ್ವಿ ಅಂದರು. PDOನವ್ರ ಮೂಲಕ ಆಗಲಿಲ್ಲ, ನಮ್ಮ ಚೇರ್ಮನ್ರ ಮೂಲಕ ಆಗಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಮೂಲಕನೂ ಆಗಲಿಲ್ಲ, ತಹಸೀಲ್ದಾರ್ ಮೂಲಕನೂ ಆಗಲಿಲ್ಲ, RI ಮೂಲಕನೂ ಆಗಲಿಲ್ಲ. ಈಗ ಯಾವುದು ಆಗದೆ ಇರೋದ್ರಿಂದ ಪುನಃ ಒಂದ್ಸರಿ ರಿಪೀಟ್ ಮಾಡ್ತಾ ಇದ್ದೇವೆ ಅಂದರೆ ನಾವು ಚುನಾವಣೆ ಬಹಿಷ್ಕಾರ ಮಾಡೋದು ಒಂದೇ ನಿರ್ಧಾರ. ಚುನಾವಣೆ ಗೆಲ್ಸಿ ನಮ್ಮ ಊರು ಹಾಳಾಯಿತು. ಅವ್ರು ನಮ್ಮ ಊರ ಕಡೆಗೆ ತಿರುಗಿ ನೋಡಿಲ್ಲ. ಇನ್ನು ನಮ್ಮ ಬಡ ಜನ, ನಮ್ಮ ಸ್ಕೂಲ್ ಮಕ್ಕಳು, ನಮ್ಮ ಜನ, ನಮ್ಮೂರು, ನಮ್ಮ ಗ್ರಾಮ ಜನ ಎಲ್ಲ ಊರು ಬಿಡ್ಬೇಕಾಗಿ ಸ್ಥಿತಿ ಬಂದಿದೆ. ಊರು ಬಿಡ್ಬೇಕಾ, ಊರು ಬಿಡಿಸಿ, ಇಲ್ಲ ಊರು ಉಳಿಸ್ಬೇಕಾ, ವೆಹಿಕಲ್ ನಿಲ್ಲಿಸಿ. ಈ ವ್ಯಾಡ್ರಲ್ಲಿ ಒಂದೇ ನನ್ನ ಇನ್ನೊಂದಪ್ಪ, ಎರಡನೇದಪ್ಪ ಕೇಳ್ತಾರೋ ಪ್ರಾರ್ಥನೆ. ಇಲ್ಲ ಇದು ಆಗಲಿಲ್ಲ ಅಂದರೆ ನಾವು ಕಾನೂನು ಕೈಗೆ ತಗೊಂಡು ನಾವು DC ಹತ್ರ ಹೋಗಿ ಹೋರಾಟ ಮಾಡಬೇಕಾಯ್ತದೆ. ನಾವು ಸತ್ರು ಸರಿ ಇದ್ರು ಸರಿ, ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದ ನಾನು ರಫೀವುಲ್ಲಾ. ಇವತ್ತು ವಿಷಯ ಏನಪ್ಪಾ ಅಂದರೆ ಸೋಮಶೇಖರ್ ಕ್ವಾರೆ ಅವರು, ಇವತ್ತು ಸೋಮಶೇಖರ್ ಕ್ವಾರೆ ಆಗಿರ್ಬೋದು, ದಿನೇಶ್ ಅವ್ರ ಕ್ವಾರೆ ಆಗಿರ್ಬೋದು, ಅವ್ರಿಗೆಲ್ಲ ಫಸ್ಟ್ ಒಂದ್ಸಲ ವಾರ್ನ್ ಮಾಡ್ದು. ಏನಂತ, ಗಾಡಿಗಳಿಗೆ ನೀವು ಡೆಸ್ಟು ಮತ್ತು ಜಲ್ಲಿ ತುಂಬಬೇಕಾದ್ರೆ ಗಾಡಿಗಳಿಗೆ ನೆಟ್ಟಿಲ್ದಾನೆ ಯಾವುದೇ ಕಾರಣಕ್ಕೂ ಲೋಡ್ ಮಾಡಬೇಡಿ. ಆದ್ರೂ ಅವರು ಹಠ ಮಾಡ್ಕೊಂಡು ಅದೇ ಥರ ತುಂಬ್ತಾವ್ರೆ. ಆಮೇಲೆ ರಸ್ತೆಗಳು ಇಲ್ಲಿ ಊರೊಳಗಡೆ ಬರೋದು ಬೇಡ, ಊರೊಳಗಡೆ ಆ ಗಾಡಿಗಳು ಬರೋದ್ರಿಂದ ತುಂಬ ತೊಂದರೆ ಆಯ್ತಾ ಇದೆ ಜನಗಳಿಗೆ. ಇಲ್ಲಿ ಅಕ್ಕಪಕ್ಕ ವಾಸ ಮಾಡ್ತಾ ಇರೋರಿಗೆ ಭಯಂಕರ. ಹೊಟ್ಟೆಗೆ ಊಟ ಮಾಡೋಕ್ಕಾಯ್ತಾ ಇಲ್ಲ, ಇವತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಯ್ತಾ ಇಲ್ಲ, ಆ ಪರಿಸ್ಥಿತಿ ಇಲ್ಲ ಅವ್ರು ಇವತ್ತು. ಇದಕ್ಕೆ ಅಧಿಕಾರಿ ವರ್ಗಕ್ಕೂ ಹೋಗ್ಬಿಟ್ಟು ನಮ್ಮ SI ಅವ್ರಿಗೂ 3-4 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. PDO ಕಂಪ್ಲೇಂಟ್ ಮಾಡೋರೆ, ಆಮೇಲೆ ನಮ್ಮ ತಹಸೀಲ್ದಾರ್ ಅವ್ರಿಗೂ ಕಂಪ್ಲೇಂಟ್ ಹೋಗೈತೆ. ಇದ್ರ ಬಗೆಯಲ್ಲಿ ತಿರ್ಗಾಡಕ್ಕಾಯ್ತಾ ಇಲ್ಲ ಇವತ್ತು. ದಾರಿ ನೋಡಿ, ಇಲ್ಲಿ ಬೆಟ್ಟದ ಬರೋದು ಊರೊಳಗಡೆ ದಾರಿ ಇದು. ಇವತ್ತು ದಾರಿ ಮಠ ಯಾವ ಥರ ಆಗೈತೆ, ಕೆಸರು ಗದ್ದೆ ಹಾಕೋತೈತೆ. ಇವತ್ತು ಒಂದು ಸ್ವಲ್ಪ 1 ನಿಮಿಷ ಆರ್ತು ಅಂದರೆ ಡೆಸ್ಟ್ ಎಲ್ಲ ಪೂರ್ತಿ ಹೋಗ್ಬಿಟ್ಟು ಮನೆ ಒಳಗಡೆ ತುಂಬ್ಕೋತೈತೆ. ಇಲ್ಲಿ ಹಾಕಿರೋದು ಕಾಂಕ್ರೀಟ್ ಹಾಕಿರೋದು ರೋಡು, ಅದ್ರ ಮೇಲೆ ಮಣ್ಣು ಬಿಡಿಸ್ಕೊಂಡು ಇವತ್ತು ಇವ್ರು ಇಷ್ಟ ಬಂದಂಗೆ ಕ್ವಾರೆಯವರು ಇವತ್ತು ದೌರ್ಜನ್ಯ ಮಾಡ್ತಾವ್ರು. ಇವತ್ತು ಕಾಂಕ್ರೀಟ್ ರೋಡ್ ಇದ್ದಿದ್ದು ಇವತ್ತು. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಇದು ಉಗ್ರ ಹೋರಾಟ ಆಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಇಲ್ಲಿ ಊರೊಳಗಡೆ ಅಂತೂ ಗಾಡಿಗಳು ಬರೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇರೋದು, ಊರೊಳಗಡೆಯಿಂದ ಅವರು ಕ್ವಾರೆಯವರು ಎಲ್ಲಿ ಬೇಕಾದ್ರೂ ಬೇರೆ ಕಡೆಯಿಂದ ಹೋಗಿ, ಇಲ್ಲಿ ಊರೊಳಗಡೆಯಿಂದ ಬರೋದು ಬೇಡ. ಇದಕ್ಕೆ ಅಕಸ್ಮಾತ್ ಬಂದ್ರೆ ಇದಕ್ಕೆ ನೇರ ಹೊಣೆ ಕ್ವಾರೆಯವರು ಮತ್ತೆ ನೇರ ಅಧಿಕಾರಿ, ನಮ್ಮ ಸ್ಟೇಷನ್ ಅಧಿಕಾರಿಗಳೇ ಆಯ್ತಾರೆ.